ಈಗಾಗಲೇ ರಾಜ್ಯದಲ್ಲಿ ಹರಿಹರ ಲಿಂಗಾಯತ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳ ಮತ್ತು ಟ್ರಸ್ಟಿಗಳ ಮಧ್ಯೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಆ ಮಟ್ಟದ ಟ್ರಸ್ಟಿಗಳ ಮಧ್ಯೆ ಗೊಂದಲ ಉಂಟಾಗಿ ಆ ಟ್ರಸ್ಟಿಗಳು ಆ ಮಟ್ಟದ ಟ್ರಸ್ಟಿನವರೆಲ್ಲರೂ ಕೂಡಿ ಆ ಪೀಠಾಧಿಪತಿಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಆ ಮಠದ ಪದಾಧಿಕಾರಿ ಕೂಡ ನಾನು ಕಾನೂನು ಘಟಕದ ರಾಜ್ಯಾಧ್ಯಕ್ಷರ ಅಂಥೇಳಿ, ಯುವ ಘಟಕ ರಾಜ್ಯಾಧ್ಯಕ್ಷರ ಅಂಥೇಳಿ ಅಲ್ಲಿಯ ಸಮಾಜದ ಎಲ್ಲ ಅಧ್ಯಕ್ಷರು ನನಗೆ ನೇಮಕ ಮಾಡಿದರು. ನಾನು ಕೂಡ ಅಲ್ಲಿ ಆ ಮಠದ ಪರವಾಗಿ ಕೆಲಸಗಳು ಮಾಡಿದ್ದೀನಿ. ಈಗ ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ದು ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಅವರು ಟ್ರಸ್ಟಿಯವರು. ಈಗಾಗಲೇ ಸ್ವಾಮಿಯವರು ವಚನಾನಂದ ಶ್ರೀಗಳು ಇಲ್ಲಿ ಬರಬೇಕಾದ್ರೆ ಹಲವಾರು ದಂಡಾಭಿಪ್ರಾಯಗಳದಾವೆ. ಅವು ಯಾವನೂ ಮಾಡದೆ ಬಂದು ಶ್ವಾಸಗುರು ಅಂತೇಳಿ ಒಂದು TV9ದಾಗ ಒಂದು ಯೋಗಗಳಂಥ ಪಟುವನ್ನು ಗುರುಗಳು ಅನ್ನೋದಕ್ಕಿಂತ ಯೋಗ ಪಟು ಅನ್ಬೇಕು ಅಷ್ಟೇ. ನಾವು ಅಂಥವ್ನು ತಂದು ನಮ್ಮ ಆ ಮಠಕ್ಕೆ ಹರಿಹರ ಪೀಠಕ್ಕೆ ದೊಡ್ಡ ಮಠಕ್ಕೆ ಕುಂದ್ರಿಸ್ಯಾರ. ಅವ ಒಂದು ಪಂಚಮಸಾಲಿ ಸಮಾಜ ಕಟ್ಟಕಡೆ ವ್ಯಕ್ತಿಗೂ ಅಲ್ಲ, ಯಾರಿಗೆ ಕೂಡ ಒಂದು ಸಮಾಜ ಜಾಗೃತಿ ಮಾಡಿಸಿಲ್ಲ, ಸಮಾಜ ಸಂಘಟನೆ ಮಾಡಿಲ್ಲ. ಹೀಗಾಗಿ ಈಗಾಗಲೇ ನೋಡಿದೆ, ಮಾನ್ಯ ಒಂದು ಯಾವುದೋ ಒಂದು ಕೇಸ್ ಮಾಡ್ಯಾರ, ಅವನು FIR ಆಗಿ ಕೂಡ ದಾಖಲೆ ಆಗ್ಯದ. ಕೆಲವೊಂದು ಹುಡುಗರು ಕೂಡ ಮಸಾಜ್ ಮಾಡಿಸ್ಕೊತಾನತ್ತ. ಆ ಮಸಾಜ್ ಮಾಡಿಸ್ಕೊಳ್ಳೋ ಬೇರೆ ಬೇರೆ ಜಾಗಗಳು ಕೂಡ ಚಿಕ್ಸ್ಕೊಳ್ಳೋದು 50 ಹುಡುಗರಲ್ಲಿ ಕೇವಲ 4 ಹುಡುಗರು ಅಷ್ಟೇ ಉಳ್ದಾವತ್ತು ಮಠದಾಗ. ಅಂದ್ರೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬೇಸತ್ ಹುಡುಗರು ಬಿಟ್ಟುಬಿಟ್ಟಾರೆ. ಹೀಗಾಗಿ ಅವನಿಗೆ ಸ್ವಾಮೀಜಿಯವರು ಉಚ್ಚಾಟನೆ ಮಾಡಿ, ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ದು ಆ ಟ್ರಸ್ಟಿಯವರು ನಾನು ಸ್ವಾಗತನ ಯಾಕಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಬೇರೆ ಅಂಥ ದೊಡ್ಡ ಮಠಕ್ಕೆ ಒಂದು ಒಳ್ಳೆಯ ಸ್ವಾಮೀಜಿಯನ್ನು ತರಬೇಕಂತೇಳಿ ನಾವು ವಿಚಾರಲ್ಲಿದ್ದೀವಿ. ಹೀಗಾಗಿ ಆ ಸ್ವಾಮೀಜಿಯವರು ಆದಷ್ಟು ಬೇಗ ಮಠ ಬಿಡಲ್ಲ ಅಂತ ಹಠ ಉರ್ಯಾನ. ಮಠ ಬಿಡ್ಲಾಕೆ ನಿಮ್ಮ ಅಪ್ಪಂದು ಆಸ್ತಿ ಅದು, ನಿಂದ ಆಸ್ತಿ ಅದು. ಇಡೀ ಸಮಾಜದ 80 ಲಕ್ಷ ಪಂಚಮಸಾಲಿಗರದ ಮಠ, ನಾವು ಮಠ ಪಂಚಮಸಾಲಿಗರ ಮಠ. ಹೀಗಾಗಿ ನೀ ಮಠ ಬಿಡಲ್ಲ, ನಾನು ಹಟ್ಟಿ ಉರಿತೀನಿ ಅಂತೀಯಲ್ಲ, ನೀನಾದ್ರೂ ಗುರುವಾರ ತನಕ ಗಡುವು ಕೊಟ್ಟಾರ. ನೀ ಏನಾದರೂ ಗುರುವಾರ ಒಳಗೆ ಮಠ ಬಿಡಲಿಲ್ಲ ಅಂದ್ರೆ ಇಡೀ ಎಲ್ಲ ಪಂಚಮಸಾಲಿಗರು ನಾವು ಹೊರಗೆ ಹಾಕಬೇಕಾಗ್ತದೆ. ಆ ಹೊರಗೆ ಹಾಕೋ ಸಂದರ್ಭ ಕೊಡ್ತಾ ಅಣಿ ಮಾಡಿ ಕೊಡಬಾರ್ದು. ಎಲ್ಲರ ಇದ್ರ ಮೇಲೆ ವಿಚಾರಣೆ ಹೆಂಗೆ ಮಾಡ್ಯಾರ, ಸೀದಾ ಏನಂತಾರ ಸೈಲೆಂಟಾಗಿ ಶಾಂತಿಯುತವಾಗಿ ನೀವು ಮಠ ತೊರಿಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಆದರೆ ಮುಂದೆ ಉಗ್ರವಾದ ಪ್ರತಿಭಟನೆ ಮೂಲಕ ಹೊರಗೆ ಹಾಕಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಅವ್ರು ನೇಮಕಾತಿ ಮಾಡುವಾಗ ನೀವು ವಿರೋಧ ವ್ಯಕ್ತಪಡಿಸಿದ್ರೆ ಹೆಂಗೆ? ನೇಮಕಾತಿ ಮಾಡಾಗೆ ನಾನು ಸಿದ್ಧಲಿಂಗ ಶ್ರೀಗಳನ್ನು ಮೊದಲು ತೆಗೆದ್ರು ಇವರು ನಮ್ಮ ಟ್ರಸ್ಟ್ನವರು. ಅವಾಗೇನು ಅವರು ಟ್ರಸ್ಟ್ನವ್ರು ಮನವಿ ಮಾಡ್ಕೊಂಡಿದ್ದೇವೆ, ಸಿದ್ಧಲಿಂಗ ಶ್ರೀಗಳು ಇರಲಿ, ಒಂದು ಸಮಾಜನ ಸಂಘಟನೆ ಮಾಡ್ಯಾರ, ಆ ಮಠ ಬೆಳೀಲಿಕ್ಕೆ ಕಾರಣೀಭೂತರೇ ಸಿದ್ಧಲಿಂಗ ಶ್ರೀಗಳು. ಇವಾಗ ನೆಲಗಿ ಮಠದ ವಿರಕ್ತ ಮಠದ ಶ್ರೀಗಳು ಇವು ಅದಾರವರು. ಮೊದಲು ಸಿದ್ಧಲಿಂಗ ಶ್ರೀಗಳೇ ಕೂಡ ಅದು ಆ ಮಠ ಬೆಳೀಲಿಕ್ಕೆ ಒಂದು ಕಾರಣೀಭೂತರು. ಈಗ ಆದರೆ ಅವ್ರನ್ನ ತೆಗೆದ ಬಳಕ ಇವ್ರನ್ನ ಶ್ವಾಸಗುರನ್ನ ನೇಮಕ ಮಾಡೋಕೆ ಅವಾಗ ಕೂಡ ನಾವು ವಿರೋಧ ಮಾಡಿದ್ದೀವಿ. ಯಾಕಂದ್ರೆ ಇವನ್ನ ಕಾರ್ಯಚಟುವಟಿಕೆಗಳು ಮೂಲತಃ ಅಥಣಿ ತಾಲೂಕದವ್ರು. ಇವರು ಹೆಂಗೆ ಅದಾರ, ಹೆಂಗೆ ಹುಟ್ಟಿ ಬೆಳೆದಿದ್ದು, ಯಾವ ರೀತಿ ಸಂಸ್ಕೃತದಲ್ಲಿ ಆ ಸಂಸ್ಕಾರದಲ್ಲಿ ಹುಟ್ಟಿ ಬೆಳೆದಾರ ಅಂಥೇಳಿ ಇಡೀ ಆ ಅಥಣಿ ತಾಲೂಕಿಗೆ ಗೊತ್ತದ, ಇಡೀ ಕಡೆ ಉತ್ತರ ಕನ್ನಡ ಮಂದಿಗೆ ಗೊತ್ತದ ಈ ಸ್ವಾಮೀಜಿಗಳು ಹೆಂಗೆ ಅದಾರ ಅನ್ನೋದು. ಆದರೂ ಕೂಡ ಮಾಡಿದ್ರು ಇನ್ನೇನು ಮಾಡ್ಯಾರ, ನಮ್ಮ ಮಠಕ್ಕೆ ನಮ್ಮ ಸಮಾಜದ ಜಗದ್ಗುರುಗಳಂತ ಮಾಡ್ಯಾರ ಅಂಥೇಳಿ ನಾವು ಕೂಡ ಪೂಜ್ಯ ಭಾವನೆಯಿಂದ ನೋಡ್ಕೊತಾ ಇದ್ದೀವಿ. ಆದರೆ ಅದು ಸ್ವಾಮೀಜಿಯರು ಇತ್ತೀಚೆಗೆ ದಿನಮಾನಗಳಲ್ಲಿ ಭಾಳ ಮಸಾಜ್ ಮಾಡ್ಕೊಳ್ಳೋದು, ವಿದೇಶ ಪ್ರವಾಸ ಮಾಡೋದು, ಆಮೇಲೆ ಆ ಮಠದಾಗ ಐಶ್ವರ್ಯ ರೈ ಫೋಟೋ ಅದಾವ, ಶಿಲ್ಪಾ ಶೆಟ್ಟಿ ಫೋಟೋ ಅದಾವ, ದೊಡ್ಡ ದೊಡ್ಡ ರಾಜಕಾರಣ ಪ್ರಧಾನಿ MLAಗಳು ಮುಖ್ಯಮಂತ್ರಿಗಳ ಫೋಟೋ ಅದಾವ. ಆದರೆ ಚೆನ್ನಮ್ಮನ ಫೋಟೋ ಕೂಡ ಇವತ್ತಿಗೆ ಇಟ್ಟಿಲ್ಲ. ಅದು ಫಸ್ಟ್ ಪ್ರಶ್ನೆ ಮಾಡಿದವನೇ ನಾನು. ಆ ಪ್ರಶ್ನೆ ಏನು ಮಾಡೀನಿ, ನನಗೆ ವಿರೋಧ ಮಾಡಕತ್ತ. ಅಂದ್ರೆ ಅವ್ರಿಗೆ ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ಮಠ ಬೆಳೆಯಲಿಕ್ಕೆ ಕಾರಣೀಭೂತರಾಗ್ತಾರೆ ಅವ್ರಿಗೆಲ್ಲ ಹೇಳ್ತಾರಲ್ಲ, ಅಂಥವ್ರನ್ನ ವಿರೋಧ ಮಾಡೋ ಕೆಲಸ ಸ್ವಾಮೀಜಿಯವ್ರದಾಗ್ಯದ. ದಯಮಾಡಿ ಸ್ವಾಮೀಜಿಯವರಲ್ಲೇ ನಾನು ವಿನಂತಿಯನ್ನು ಮಾಡ್ಕೋತೀನಿ, ದಯಮಾಡಿ ನೀವು ಸಮಾಧಾನದಿಂದ ಶಾಂತಿಯುತವಾಗಿ ಆ ಮಠನ ತೊರಿಬೇಕು. ಏನಾದರೂ ನೀ ಹಠ ಊರಿದಿ ಅಂದ್ರೆ ನಾವು 80 ಲಕ್ಷ ಪಂಚಮಸಾಲಿಗರು ಕೂಡಿ ನೀನು ಮಠ ಬಿಡಿಸ್ಬೇಕಾಗ್ತಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ರಾಜ್ಯದಲ್ಲಿ ಹರಿಹರ ಲಿಂಗಾಯತ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳ ಮತ್ತು ಟ್ರಸ್ಟಿಗಳ ಮಧ್ಯೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಆ ಮಠದ ಟ್ರಸ್ಟಿಗಳ ಮಧ್ಯೆ ಗೊಂದಲ ಉಂಟಾಗಿ ಆ ಟ್ರಸ್ಟಿಗಳು ಆ ಮಠದ ಟ್ರಸ್ಟಿನವರೆಲ್ಲರೂ ಕೂಡಿ ಆ ಪೀಠಾಧಿಪತಿಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉಚ್ಚಾಟನೆ ಕೂಡ ಮಾಡಿದ್ದಾರೆ. ಆ ಮಠದ ಪದಾಧಿಕಾರಿ ಕೂಡ ನಾನು ಕಾನೂನು ಘಟಕದ ರಾಜ್ಯಾಧ್ಯಕ್ಷರ ಅಂಥೇಳಿ, ಯುವ ಘಟಕ ರಾಜ್ಯಾಧ್ಯಕ್ಷರ ಅಂಥೇಳಿ ಅಲ್ಲಿಯ ಸಮಾಜದ ಎಲ್ಲ ಅಧ್ಯಕ್ಷರು ನನಗೆ ನೇಮಕ ಮಾಡಿದರು. ನಾನು ಕೂಡ ಅಲ್ಲಿ ಆ ಮಠದ ಪರವಾಗಿ ಕೆಲಸಗಳು ಮಾಡಿದ್ದೀನಿ. ಈಗ ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ದು ನಾನು ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಅವರು ಟ್ರಸ್ಟಿಯವರು. ಈಗಾಗಲೇ ಸ್ವಾಮಿಯವರು ವಚನಾನಂದ ಶ್ರೀಗಳು ಇಲ್ಲಿ ಬರಬೇಕಾದ್ರೆ ಹಲವಾರು ದಂಡಾಭಿಪ್ರಾಯಗಳದಾವೆ. ಅವು ಯಾವನೂ ಮಾಡದೆ ಬಂದು ಶ್ವಾಸಗುರು ಅಂತೇಳಿ ಒಂದು TV9ದಾಗ ಒಂದು ಯೋಗಗಳಂಥ ಪಟುವನ್ನು ಗುರುಗಳು ಅನ್ನೋದಕ್ಕಿಂತ ಯೋಗ ಪಟು ಅನ್ಬೇಕು ಅಷ್ಟೇ. ನಾವು
ಅಂಥವ್ನು ತಂದು ನಮ್ಮ ಮಠಕ್ಕೆ ಹರಿಹರ ಪೀಠಕ್ಕೆ ದೊಡ್ಡ ಮಠಕ್ಕೆ ಕುಂದ್ರಿಸ್ಯಾರ. ಅವ ಒಂದು ಪಂಚಮಸಾಲಿ ಸಮಾಜ ಕಟ್ಟಕಡೆ ವ್ಯಕ್ತಿಗೂ ಅಲ್ಲ, ಯಾರಿಗೂ ಕೂಡ ಒಂದು ಸಮಾಜ ಜಾಗೃತಿ ಮಾಡಿಸಿಲ್ಲ, ಸಮಾಜ ಸಂಘಟನೆ ಮಾಡಿಲ್ಲ. ಹೀಗಾಗಿ ಈಗಾಗಲೇ ನೋಡಿದೆ, ಮಾನ್ಯ ಒಂದು ಯಾವುದೋ ಒಂದು ಕೇಸ್ ಮಾಡ್ಯಾರ, ಅವನು FIR ಆಗಿ ಕೂಡ ದಾಖಲೆ ಆಗ್ಯದ. ಕೆಲವೊಂದು ಹುಡುಗರು ಕೂಡ ಮಸಾಜ್ ಮಾಡಿಸ್ಕೊತಾನತ್ತ. ಆ ಮಸಾಜ್ ಮಾಡಿಸ್ಕೊಳ್ಳೋ ಬೇರೆ ಬೇರೆ ಜಾಗಗಳು ಕೂಡ ತಿಕ್ಸ್ಕೊಳ್ಳೋದು. 50 ಹುಡುಗರಲ್ಲಿ ಕೇವಲ 4 ಹುಡುಗರು ಅಷ್ಟೇ ಉಳ್ದಾವತ್ತು ಮಠದಾಗ. ಅಂದ್ರೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಬೇಸತ್ ಹುಡುಗರು ಬಿಟ್ಟುಬಿಟ್ಟಾರ. ಹೀಗಾಗಿ ಅವನಿಗೆ ಸ್ವಾಮೀಜಿಯವರು ಉಚ್ಚಾಟನೆ ಮಾಡಿ, ಸ್ವಾಮಿಗಳು ಉಚ್ಚಾಟನೆ ಮಾಡಿದ್ದು ಆ ಟ್ರಸ್ಟಿಯವರು ನಾನು ಸ್ವಾಗತನ ಯಾಕಂದ್ರೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಅವರು ಬೇರೆ ಅಂಥ ದೊಡ್ಡ ಮಠಕ್ಕೆ ಒಂದು ಒಳ್ಳೆಯ ಸ್ವಾಮೀಜಿಯನ್ನು ತರಬೇಕಂತೇಳಿ ನಾವು ವಿಚಾರಲ್ಲಿದ್ದೀವಿ. ಹೀಗಾಗಿ ಆ ಸ್ವಾಮೀಜಿಯವರು ಆದಷ್ಟು ಬೇಗ ಮಠ ಬಿಡಲ್ಲ ಅಂತ ಹಠ ಉರ್ಯಾನ. ಮಠ ಬಿಡ್ಲಾಕೆ ನಿಮ್ಮ ಅಪ್ಪಂದು ಆಸ್ತಿ ಅದು, ನಿಂದು ಆಸ್ತಿ ಅದು. ಇಡೀ ಸಮಾಜದ 80 ಲಕ್ಷ ಪಂಚಮಸಾಲಿಗರದ ಮಠ, ನಾವು ಮಠ ಪಂಚಮಸಾಲಿಗರ ಮಠ. ಹೀಗಾಗಿ ನೀ ಮಠ ಬಿಡಲ್ಲ, ನಾನು ಹಟ್ಟಿ ಉರಿತೀನಿ ಅಂತೀಯಲ್ಲ, ಏನಾದರೂ ಗುರುವಾರ ತನಕ ಗಡುವು ಕೊಟ್ಟಾರ, ನೀ ಏನಾದರೂ ಗುರುವಾರ ಒಳಗೆ ಮಠ ಬಿಡಲಿಲ್ಲ ಅಂದ್ರೆ ಇಡೀ ಎಲ್ಲ ಪಂಚಮಸಾಲಿಗರು ನಾವು ಹೊರಗೆ ಹಾಕಬೇಕಾಗ್ತದೆ. ಆ ಹೊರಗೆ ಹಾಕೋ ಸಂದರ್ಭ ಕೊಡ್ತಾ ಅಣಿ ಮಾಡಿ ಕೊಡಬಾರ್ದು. ಎಲ್ಲರ ಇದ್ರ ಮೇಲೆ ವಿಚಾರಣೆ ಹೆಂಗೆ ಮಾಡ್ಯಾರ, ಸೀದಾ ಏನಂತಾರೆ ಸೈಲೆಂಟಾಗಿ ಶಾಂತಿಯುತವಾಗಿ ನೀವು ಮಠ ತೊರಿಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಆದರೆ ಮುಂದೆ ಉಗ್ರವಾದ ಪ್ರತಿಭಟನೆ ಮೂಲಕ ಹೊರಗೆ ಹಾಕಬೇಕಾಗ್ತದೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಅವ್ರು ನೇಮಕಾತಿ ಮಾಡುವಾಗ ನೀವು ವಿರೋಧ ವ್ಯಕ್ತಪಡಿಸಿದ್ರೆ ಹೆಂಗೆ? ನೇಮಕಾತಿ ಮಾಡಾಗೆ ನಾನು ಸಿದ್ಧಲಿಂಗ ಶ್ರೀಗಳನ್ನು ಮೊದಲು ತೆಗೆದ್ರು ಇವರು ನಮ್ಮ ಟ್ರಸ್ಟ್ನವರು. ಅವಾಗೇನು ಅವರು ಟ್ರಸ್ಟ್ನವ್ರು ಮನವಿ ಮಾಡ್ಕೊಂಡಿದ್ದೇವೆ, ಸಿದ್ಧಲಿಂಗ ಶ್ರೀಗಳು ಇರಲಿ, ಒಂದು ಸಮಾಜನ ಸಂಘಟನೆ ಮಾಡ್ಯಾರ, ಆ ಮಠ ಬೆಳಿಲಿಕ್ಕೆ ಕಾರಣೀಭೂತರೇ ಸಿದ್ಧಲಿಂಗ ಶ್ರೀಗಳು. ಇವಾಗ ನೆಲಗಿ ಮಠದ ವಿರಕ್ತ ಮಠದ ಶ್ರೀಗಳು ಇವು ಅದಾರವರು. ಮೊದಲು ಸಿದ್ಧಲಿಂಗ ಶ್ರೀಗಳೇ ಕೂಡ ಅದು ಆ ಮಠ ಬೆಳಿಲಿಕ್ಕೆ ಒಂದು ಕಾರಣೀಭೂತರು. ಈಗ ಆದರೆ ಅವ್ರನ್ನ ತೆಗೆದ ಬಳಕ ಇವ್ರನ್ನ ಶ್ವಾಸೋಗರನ್ನ ನೇಮಕ ಮಾಡೋಕೆ ಅವಾಗ ಕೂಡ ನಾವು ವಿರೋಧ ಮಾಡಿದ್ದೀವಿ. ಯಾಕಂದ್ರೆ ಇವನ್ನ ಕಾರ್ಯಚಟುವಟಿಕೆಗಳು ಮೂಲತಃ ಅಥಣಿ ತಾಲೂಕದವ್ರು. ಇವರು ಹೆಂಗೆ ಅದಾರ, ಹೆಂಗೆ ಹುಟ್ಟಿ ಬೆಳೆದಿದ್ದು, ಯಾವ ರೀತಿ ಸಂಸ್ಕೃತದಲ್ಲಿ ಆ ಸಂಸ್ಕಾರದಲ್ಲಿ ಹುಟ್ಟಿ ಬೆಳೆದಾರ ಅಂಥೇಳಿ ಇಡೀ ಆ ಅಥಣಿ ತಾಲೂಕಿಗೆ ಗೊತ್ತದ, ಇಡೀ ಕಡೆ ಉತ್ತರ ಕನ್ನಡ ಮಂದಿಗೆ ಗೊತ್ತದ ಈ ಸ್ವಾಮೀಜಿಗಳು ಹೆಂಗೆ ಅದಾರ ಅನ್ನೋದು. ಆದರೂ ಕೂಡ ಮಾಡಿದ್ರು ಇನ್ನೇನು ಮಾಡ್ಯಾರ, ನಮ್ಮ ಮಠಕ್ಕೆ ನಮ್ಮ ಸಮಾಜ ಜಗದ್ಗುರುಗಳು ಅಂತ ಮಾಡ್ಯಾರ ಅಂಥೇಳಿ ನಾವು ಕೂಡ ಪೂಜ್ಯ ಭಾವನೆಯಿಂದ ನೋಡ್ಕೊತಾ ಇದ್ದೀವಿ. ಆದರೆ ಅದು ಸ್ವಾಮೀಜಿಯರು ಇತ್ತೀಚೆಗೆ ದಿನಮಾನಗಳಲ್ಲಿ ಭಾಳ ಮಸಾಜ್ ಮಾಡ್ಕೊಳ್ಳೋದು, ವಿದೇಶ ಪ್ರವಾಸ ಮಾಡೋದು, ಆಮೇಲೆ ಆ ಮಠದಾಗ ಐಶ್ವರ್ಯ ರೈ ಫೋಟೋ ಅದಾವ, ಶಿಲ್ಪಾ ಶೆಟ್ಟಿ ಫೋಟೋ ಅದಾವ, ದೊಡ್ಡ ದೊಡ್ಡ ರಾಜಕಾರಣ ಪ್ರಧಾನಿ MLAಗಳು ಮುಖ್ಯಮಂತ್ರಿಗಳ ಫೋಟೋ ಅದಾವ. ಆದರೆ ಚೆನ್ನಮ್ಮನ ಫೋಟೋ ಕೂಡ ಇವತ್ತಿಗೆ ಇಟ್ಟಿಲ್ಲ. ಅದು ಫಸ್ಟ್ ಪ್ರಶ್ನೆ ಮಾಡಿದವನೇ ನಾನು. ಆ ಪ್ರಶ್ನೆ ಏನು ಮಾಡೀನಿ, ನನಗೆ ವಿರೋಧ ಮಾಡಕತ್ತ. ಅಂದ್ರೆ ಅವ್ರಿಗೆ ಯಾರು ಪ್ರಶ್ನೆ ಮಾಡ್ತಾರೆ, ಯಾರು ಮಠ ಬೆಳೆಯಲಿಕ್ಕೆ ಕಾರಣೀಭೂತರಾಗ್ತಾರ ಅವ್ರಿಗೆಲ್ಲ ಹೇಳ್ತಾರಲ್ಲ, ಅಂಥವ್ರನ್ನ ವಿರೋಧ ಮಾಡೋ ಕೆಲಸ ಸ್ವಾಮೀಜಿಯವ್ರದಾಗ್ಯದ. ದಯಮಾಡಿ ಸ್ವಾಮೀಜಿಯವರಲ್ಲೇ ನಾನು ವಿನಂತಿಯನ್ನು ಮಾಡ್ಕೋತೀನಿ, ದಯಮಾಡಿ ನೀವು ಸಮಾಧಾನದಿಂದ ಶಾಂತಿಯುತವಾಗಿ ಆ ಮಠನ ತೊರಿಬೇಕು. ಏನಾದರೂ ನೀ ಹಠ ಊರಿದಿ ಅಂದ್ರೆ ನಾವು 80 ಲಕ್ಷ ಪಂಚಮಸಾಲಿಗರು ಕೂಡಿ ನೀನು ಮಠ ಬಿಡಿಸ್ಬೇಕಾಗ್ತಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.